ಮದುವೆ ಆದ್ಮೇಲೆ ಆಲ್ಮೋಸ್ಟ್ ನಾನು ಒಂದೇ ಸಲ ಅನ್ಸುತ್ತೆ ಹೋಗಿರೋದು. ನನ್ನ ಫೇವ್ರೆಟ್ ಪ್ಲೇಸ್ ಚರಿದು ಫಸ್ಟ್ ವಿಸಿಟ್. ಅಮ್ಮ ಬಂದ್ರು ಕೊನೆಗೂ ಮತ್ತೆ ಚರಿನ್ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಚಿಕ್ಕಿ ನೋಡ್ಬೇಕಂತೆ ಅವನ್ನ. ನೋಡಬೇಕು ಸ್ವಲ್ಪ ಗಡ್ಡ ಬೋಳ್ಸಯ್ಯ ಅಂತ. ಬಟ್ ಮಿಸ್ಡ್ ಯಾವತ್ತು ಅಂತ ಕರೆಕ್ಟಾಗಿ ಗೊತ್ತಾಗಿಲ್ಲ. ಆಗಾಗ ಬರ್ತಾ ಇದ್ರೆ ಗೊತ್ತಾಗಿರ್ತಾ ಇತ್ತು. ನಾವು ಬಂದಿತ್ತು ತುಂಬಾ ತಿಂಗಳುಗಳಾಗೋಯ್ತು. ಉತ್ಸವ ಆಗಿರೋದ್ರಿಂದ ಫುಲ್ಲು ಈಗ ರೀಪೇಂಟ್ ಮಾಡಿದ್ದಾರೆ ಗೋಪುರಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೊ ನೋಡ್ಕೊಳ್ಳಿ ಕಾಯಿ ಹೊಡೆಯೋದಲ್ಲ. ಕ್ಲೋಸ್ ಆಗಿದೆ ಬಟ್ ಆದರೂ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಜನಕ್ಕೆ ಆ್ಯಕ್ಚುಲಿ ಇದು ಗೊತ್ತಿರೋಕ್ಕಿಲ್ಲ ಬಟ್ ಮೂಲ ದೇವರು ಇಲ್ಲಿದೆ ಅಂತ ಹೇಳಿ. ಅವನಿಗೂ ಅವ್ರ ಅಜ್ಜಿಗೂ ಸರಿಗಿದೆ. ಅಜ್ಜಿ ಏನ್ ಕುಡಿಯೋದಮ್ಮ? ಅಪ್ಪ ಏನ್ ಕುಡಿಯೋದಮ್ಮ? ತುಂಬಿಸಿರೋದ, ಮಳೆ ಬಂದು ತುಂಬಿರೋದ ಅಥವಾ ಇಲ್ಲಿ ಬೆಟ್ಟದ ನೀರು ಇಲ್ದಿರೋದ ಅಂತ. ಬಟ್ ತುಂಬ ಚೆನ್ನಾಗಿದೆ ಐಡಿಯಾ ಮಾತ್ರ. ಸುಪ್ರೀತ್ ಅವ್ರಿಗೆ ಸಖತ್ ಇಷ್ಟ ಆಯ್ತು ಐಡಿಯಾ. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ. ನಾನು ಸುಪ್ರೀತ್ ಮದುವೆಗೆ ಮುಂಚೆ ತುಂಬಾ ಸಲ ಹೋಗಿದ್ದೀವಿ ದೇವಸ್ಥಾನಕ್ಕೆ. ಬಟ್ ಮದುವೆ ಆದ್ಮೇಲೆ ಆಲ್ಮೋಸ್ಟ್ ನಾನು ಒಂದೇ ಸಲ ಅನ್ಸುತ್ತೆ ಹೋಗಿರೋದು. ಇವತ್ತು ಯಾಕೋ ಸುಪ್ರೀತ್ಗೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಅಂತೂ ನನ್ನ ಫೇವ್ರೆಟ್ ಪ್ಲೇಸು ಘಾಟಿ. ನಮ್ಮ ಮದುವೆಗೆ ಮುಂಚೆ ತುಂಬಾ ಸಲ ಹೋಗಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಸಲ ಹೋಗಿದ್ವಿ. ಸೊ ಈಗ ಮತ್ತೆ ಘಾಟಿ ಹೋಗೋಣ ಅಂತ ಅನ್ಕೊಂತಿದ್ದೀವಿ. ಚರಿದು ಫಸ್ಟ್ ವಿಸಿಟ್ ಘಾಟಿ ಸುಬ್ರಹ್ಮಣ್ಯಕ್ಕೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅನ್ಕೊಂಡಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಕಂಟಿನ್ಯೂ ಆ ಜರ್ನಿ. ಇನ್ನು BL ರೋಡ್ ಹತ್ರನೇ ಇದ್ದೀವಿ. ರಾಮಯ್ಯ ಹಾಸ್ಪಿಟಲ್. ಆಲ್ಮೋಸ್ಟ್ 1 o'clock ಆಗಿದೆ. ನಾವು ಮನೆ ಬಿಟ್ಟಾಗ 11 o'clock. ಇವತ್ತು ವೀಕೆಂಡ್, ಜಾಸ್ತಿ ಜನ ಇರಲ್ಲ ಅಂತ ಅನ್ಕೊಂಡ್ರೆ ಇವತ್ತು ಇಷ್ಟು ಜನ ಇದ್ದಾರೆ. ಎಲ್ಲಾ ಗಾಡಿಗಳು ರೋಡಲ್ಲೇ ಇದೆ ಅಂತ ಅನ್ಸುತ್ತೆ. ಇಲ್ಲೇ 1 o'clock ಆಯ್ತು. ನಾವು ಅಲ್ಲಿ ಹೋಗೋದು ಯಾವಾಗ, ರೀಚ್ ಆಗೋದು ಯಾವಾಗ? ಅಟ್ಲೀಸ್ಟ್ ಒಂದು 2 to 3 ಪ್ಲೇಸಸ್ ನೋಡೋಣ ಇವತ್ತು ಅನ್ಕೊಂಡ್ರಿ. ಇಂಪಾಸಿಬಲ್. ಏನೋ ಘಾಟಿಗೆ ಹೋಗಿ ಹಾಗೆ ಬರ್ತೀವಿ ಅನ್ಸುತ್ತೆ. ನಮ್ಮಮ್ಮ ಬಂದ್ರು ಕೊನೆಗೂ ಹತ್ತಿಸ್ಕೊತಾ ಇದೀವಿ. ಹತ್ತು ಸರಿ, ಹತ್ತು. ಯಾರಮ್ಮ ಅದು? ನೋನು ಹತ್ತು. ಬಾಯ್ ಚರಿ. ನಮ್ಮಮ್ಮನ ಮನೆ ಹತ್ರ ಬಂದು ತಲುಪಿದ್ದೀವಿ. ಈಗ ನಮ್ಮಮ್ಮನ ಪಿಕ್ ಮಾಡೋಕ್ಕೆ ಅಂತ ನಮ್ಮಮ್ಮ ಚರಿನ್ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಚಿಕ್ಕಿ ನೋಡ್ಬೇಕಂತೆ ಅವನ್ನ. ಸೊ ಮೊದಲೇ ಟೈಮ್ ಆಯಿತು ಅಂದ್ಕೊಂಡಿದ್ದೀವಿ. ಅದರಲ್ಲೂ ಅವರು ಕರ್ಕೊಂಡು ಹೋಗಿದ್ದಾರೆ. ಹೋಗ್ಬಿಟ್ಟು ಬರ್ತೀನಿ ಇರು ಅಂತ. ನಾನು ಹಂಗೂ ಬರಬೇಕಾದ್ರೆ ಹೋಗೋಣ ಬಾಮ್ಮ ಅಂದರೆ ಇಲ್ಲ ಈಗಲೇ ನೋಡ್ಬೇಕಂತೆ ಅಂತ ಹೇಳಿದ್ರು. ಸೊ ನನಗೆ ಟ್ರೆಡಿಷ್ನಲಾಗಿ ರೆಡಿ ಆಗೋಕೆ ನನಗೆ ಸಖತ್ ಇಷ್ಟ. ಸೊ ನಾನು ಇವತ್ತು ಹೀಗೆ ರೆಡಿ ಆಗಿದ್ದೀನಿ. ಗೈಸ್ ಆಲ್ಮೋಸ್ಟ್ ಈಗ ಟೈಮ್ ಬಂದು 2:30 ಆಯಿತು. 2:30 ಆದರೂ ನಾವಿನ್ನೂ ಇಲ್ಲೇ ಇದ್ದೀವಿ. ಇನ್ನು ಈಗ ತಾನೇ ಯಲಹಂಕ ಬಿಟ್ಟು ಮುಂದೆ ಹೋಗಿದ್ದೀವಿ. ಎಷ್ಟು ಟ್ರಾಫಿಕ್ ಅಂತ ಕೇಳಿದ್ರೆ ನಾವು ಯಾಕಾದರೂ ಇವತ್ತು ಶನಿವಾರ ಬಂದ್ರಿ ಅಂತ ಅನಿಸ್ತಾ ಇದೆ. ಫುಲ್ ರೋಡ್ ಫುಲ್ಲು ಟ್ರಾಫಿಕ್ಕೆ. ಅದೇನೋ ಇವತ್ತು ಬೆಂಗಳೂರಲ್ಲಿರೋ ಗಾಡಿಗಳೆಲ್ಲ ರೋಡಲ್ಲೇ ಇದೆಯಾ ಅಂತ ಅನಿಸ್ತಾ ಇದೆ. ನಿಜ ಸಖತ್ ಇರಿಟೇಟ್ ಆಗ್ತಾ ಇದೆ ನಮಗೆ. ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ. ಬಟ್ ಘಾಟಿಲಿ ಅದೇನೋ ಇವತ್ತು ಜಾತ್ರೆ ಬೇರೆ ನಡೀತಾ ಇದೆಯಂತೆ. ನಾಟ್ ಶ್ಯೂರ್. ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ರೀಲ್ ನೋಡಿದ್ರಿ ದಟ್ ಜಾತ್ರೆ ನಡೀತಾ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಸರಿ ಆಯಿತು ಹೋಗೋಣ ಅಂತ ಅಂದ್ಕೊಂಡ್ರಿ. ಬಟ್ ಈಗ ನೋಡಿದ್ರೆ ಇಲ್ಲೊಂದು ಟ್ರಾಫಿಕ್ ಇದೆ. ಸರಿ ಕೂಡ ಮಲಗ್ಬಿಟ್ಟ ಪಾಪ. ಅವನು ಕೂಡ ಎಷ್ಟೊತ್ತರೆಗೂ ಎದ್ದಿರ್ತಾನೆ. ನಾವು ಸರಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಎಬ್ಬರ್ಸೋಣ ಅವನ್ನ ಅಂತ ಅಂದ್ಕೊಂಡು ಪಿಂಪಲ್ ಆಗಿಬಿಟ್ಟಿದೆ. ಸೊ ಸುಪ್ರೀತ್ ಅವರು ಫುಲ್ಲು ಡ್ರೈವಿಂಗಲ್ಲಿ ಬ್ಯುಸಿ. ಅವರು ದಾಡಿ ಮನುಷ್ಯ ಆಗ್ಬಿಟ್ಟಿದ್ದಾರೆ ಸದ್ಯಕ್ಕೆ. ಅವ್ರಿಗೆ ಹೇಳ್ತಾ ಇದ್ದೀನಿ ನಿನ್ನ ಮೂತಿ ನೋಡಬೇಕು ಸ್ವಲ್ಪ ಗಡ್ಡ ಬೋಳ್ಸಯ್ಯ ಅಂತ. ಬಟ್ ಅವರು ಕೇಳ್ತಾ ಇಲ್ಲ.
ಚೆರಿಗೆ ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇದ್ರು ಏನಕ್ಕೆ ಇಷ್ಟೊಂದು ಕೂದಲು ಬಿಟ್ಟಿದ್ದೀರಿ ಅಂತ. ನನಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟೊಂದು ಮೆಸೇಜ್ ಬಂದಿತ್ತು, ಕೂದಲು ಬಿಟ್ಟಿದ್ದೀರಿ ಯಾಕೆ ಅಂತ ಹೇಳಿ. ಕಟ್ ಮಾಡ್ಸೋದಲ್ವ ಅವ್ನು ಚೆನ್ನಾಗಿ ಕಾಣ್ತಾನೆ ಅಂತ. ಬಟ್ ಅವ್ನಿಗೆ ಮುಡಿ ಕೊಡೋ ನನಗಿನ್ನೂ ತುಂಬ ಹರಕೆಗಳಿದೆ. ಸೊ ಒಂದು ಮುಡಿ ಆಗೋವರೆಗೂ ನಾವು ಒಂದು ಹೇರ್ ಕಟ್ ಮಾಡಿಸಲ್ಲ. ಸೊ ಸದ್ಯಕ್ಕೆ ಇವಾಗ ಅವನಿಗೆ ಮುಡಿ ಇದೆ. ನಾವು ನೆಕ್ಸ್ಟ್ ವೀಕ್ ಬಂದು MM ಹಿಲ್ಸ್ ಹೋಗ್ತಿದ್ದೀವಿ. ಅವನಿಗೆ ಅಲ್ಲಿ ಮುಡಿ ಇದೆ. ಸೊ ಮುಡಿ ಕೊಟ್ಟಾಗ ಸುಪ್ರೀತ್ ಅವರು ಕೂಡ ಗಡ್ಡ ಬೋಳಿಸ್ತಾರಂತೆ. ಸೊ ಅವರು ಶೇವ್ ಮಾಡೋವರೆಗೂ ನಮಗೆ ಅವರು ಮೂತಿ ನೋಡೋ ಭಾಗ್ಯ ಇಲ್ಲ. ಕರಡಿ ಆದಂಗೆ ಆಗಿದ್ದಾರೆ ನೋಡಿ. ಓಕೆ, ಈಗ ನಾವು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 3:30 ಆಯಿತು. ಐ ಡೋಂಟ್ ನೋ ದೇವಸ್ಥಾನ ಓಪನ್ ಇರುತ್ತಾ ಇಲ್ವಾ ಅಂತ. ಟೈಮಿಂಗ್ಸ್ ಅಂತೂ 8 o'clockವರೆಗೂ ಅಂತ ಇದೆ ಗೂಗಲಲ್ಲಿ. ಸೊ ಎಂಟರ್ಡ್ ಇಲ್ಲಿಂದ ಒಂದು 10 to 12 kilometers ಇದೆ ಅನ್ಸುತ್ತೆ ಆರ್ಚಿಂದ. ನಂಗೆ ಆಕ್ಚುಲಿ ಇಲ್ಲಿಂದ ಜರ್ನಿ ಸಖತ್ ಇಷ್ಟ. ಬಿಕಾಸ್ ಏನಕ್ಕೆ ಅಂದ್ರೆ ಹಳ್ಳಿ ವಾತಾವರಣ, ಅದು ಮೇನ್ ರೋಡೇ ಬೇರೆ, ಇದೇ ಬೇರೆ. ಇಲ್ಲಿ ಏನಂತ ಕೇಳಿದ್ರೆ ಉದ್ದಕ್ಕೂ ಆ ಕಡೆ ಈ ಕಡೆ ವೆಜಿಟೇಬಲ್ಸ್ ಹಾಕಿರ್ತಾರೆ, ರೈತರೇ ಬೆಳೆದಿರೋದು. ಆಮೇಲೆ ಇಲ್ಲಿ ಗ್ರೇಪ್ಸ್ ಜಾಸ್ತಿ ಸಿಗುತ್ತೆ ನಮಗೆ, ಬುಟ್ಟಿಗಟ್ಲೆ ಗ್ರೇಪ್ಸ್ ಸಿಗುತ್ತೆ, ಬ್ಲ್ಯಾಕ್ ಗ್ರೇಪ್ಸು. ಆಮೇಲೆ ಫುಲ್ ಫ್ರೆಶ್ ವೆಜಿಟೇಬಲ್ಸು. ನಾವು ಈ ಕಡೆ ಯಾವಾಗ ಬಂದರೂ ಸಹ ವೆಜಿಟೇಬಲ್ಸು ಮತ್ತೆ ಫ್ರೂಟ್ಸ್ ತಗೊಂಡೋಗದೆ ಹಾಗೆ ಹೋಗಲ್ಲ. ಇವತ್ತು ಜಾತ್ರೆ ಬೇರೆ ನಡೀತಾ ಇದೆಯಂತೆ, ಹೋಪ್ಸು ನಡೀತಾ ಇರಲಿ ಅಂತ. ಬಿಕಾಸ್ ನಂಗೆ ಸಖತ್ ಇಷ್ಟ ದನಗಳ ಜಾತ್ರೆ, ಅದೂ ಸರಿ ಸಖತ್ ಇಷ್ಟಪಡ್ತಾನೆ. ನಾವು ಒಂದ್ಸಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಘಾಟಿಗೆ ಬಂದಾಗ ದನಗಳ ಜಾತ್ರೆ ನೋಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಈ ಸಲ ಏನೋ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಜಾತ್ರೆ ನಡೆಯಂಗಿದ್ರೆ ಇಲ್ಲಿಂದನೇ ಶುರು ಆಗಿರ್ತಿತ್ತು, ದನಗಳ ಜಾತ್ರೆ ಇರ್ತಿತ್ತು. ಇಲ್ಲಿಂದನೇ ಫುಲ್ ಸೈಡಲ್ಲೆಲ್ಲ ಟೆಂಟ್ ಹಾಕಿ ಹಸುಗಳನ್ನ ಕಟ್ಟಾಕಿರ್ತಿದ್ರು. ಐ ಥಿಂಕ್ ಸೊ ನಾವು ನೆನ್ನೆನೇ ಮುಗ್ದೋಯ್ತು ಅನ್ಸುತ್ತೆ. ನಾವು ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಇಲ್ಲ ದನಗಳ ಜಾತ್ರೆ ಪೋಸ್ಟರಲ್ಲಿ ಕೂಡ ಬರ್ದಿದ್ದಾರೆ ನೋಡು ಅದನ್ನ. ಸೊ ಲೇಟಾಗಿ ಬಂದಿದ್ದೀವಿ. ಸೊ ಜಾತ್ರೆ ನಡೀತಾ ಇಲ್ಲ. ಇಲ್ಲಾಂದ್ರೆ ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ಸಮ ಮಾಡಿದ್ದಾರೆ. ಇಲ್ಲೆಲ್ಲ ನಡೀತಿದೆ ಆಕ್ಚುಲಿ. ನೋಡಿ ಇಲ್ಲೆಲ್ಲಾನು ಕಾಯಿಸಿದ್ದಾರೆ. ಇಲ್ಲೆಲ್ಲ ನಾವು ಲಾಸ್ಟ್ ಟೈಮ್ ಅಂದಾಗ ಹೀಗೇನೆ ಇಲ್ಲೆಲ್ಲ ಸಮ ಮಾಡಿ ಇಲ್ಲೆಲ್ಲ ಟೆಂಟ್ ಹಾಕಿ ಪೆಂಡಲ್ ಹಾಕಿ ಎಲ್ಲ ಮಾಡಿದ್ರು, ಚಳಿ ಕಾಯಿಸಕ್ಕೆ ದನಗಳು ಇರ್ತಾವಲ್ಲ ಅಂತ ಹೇಳಿ. ಎಲ್ಲ ಮುಗ್ದೋಗಿದೆ. ನೋಡಿದ್ರೇ ಗೊತ್ತಾಗುತ್ತೆ, ಹುಲ್ಲು ಎಲ್ಲ ಒಂದೇ ಎಲ್ಲ ಬಿದ್ದಿದೆ. ಸೊ ವಿ ಹ್ಯಾವ್ ಮಿಸ್ಡ್ ಇಟ್. ನಾನು ಇವತ್ತಿರುತ್ತೆ ಅನ್ಕೊಂಡೆ, ನಿನ್ನೆಗೆ ಮುಗ್ದೋಗಿದೆ. ದಟ್ಸ್ ಓಕೆ, ದೇವ್ರ ದರ್ಶನ ಮಾಡ್ಕೊಳ್ಳೋಣ ಹಾಗಾದ್ರೆ. ಸೊ ನಾವು ದೇವಸ್ಥಾನ ಎಂಟರ್ ಆದ್ವಿ. ದಿಸ್ ಇಸ್ ಆರ್ಚ್. ಗೋಪುರ, ಅದೇ ದೇವಸ್ಥಾನ. ಜಾತ್ರೆ ಆಗಿದೆ ಇವಾಗ. ಎಲ್ಲ ಇನ್ನು ಮರದೇನು ಬಿಚ್ಚಾಕಿಲ್ಲ. ನಿನ್ನೆ ಆಗಿದೆಪಾ. ಇಲ್ಲೇ ನಿಂತ್ಕೊಂಡು ನೋಡು. ಫಸ್ಟ್ ಟೈಮ್ ವಿಸಿಟ್. ದೇವಸ್ಥಾನದ ಮುಂದೆನೆ ಪಾರ್ಕಿಂಗ್ ಇದೆ. ನಿನ್ನೆಲ್ಲ ಜಾತ್ರೆ ಆಗಿದ್ದರಿಂದ ಸೊ ನೋ ಎಂಟ್ರಿ ಬೋರ್ಡ್ ಹಾಕಿದ್ದಾರೆ ಒಳಗಡೆ. ಬಟ್ ಈಗ ಜಾತ್ರೆ ಎಲ್ಲ ಮುಗ್ದಿದೆ. ದೇವಸ್ಥಾನದ ಮುಂದೆನೆ ಪಾರ್ಕಿಂಗ್ ಜಾಗ ಸಿಗುತ್ತೆ. ಸೊ ಪಾರ್ಕ್ ಮಾಡ್ಬೋದು. ನೋಡಿ ಇದು ಪಾರ್ಕಿಂಗ್. ರಥ ಇಲ್ಲೇ ನಿಲ್ಸಿದ್ದಾರೆ ನೋಡಿ. ನಾನು ಹೇಳಿಲ್ವಾ, ಎಲ್ಲೋ ರೀಸೆಂಟಾಗಿ ಆಗಿದೆ. ಮಿಸ್ಡ್ ಇಟ್. ಯಾವತ್ತು ಅಂತ ಕರೆಕ್ಟಾಗಿ ಗೊತ್ತಾಗಿಲ್ಲ. ಆಗಾಗ ಬರ್ತಾ ಇದ್ರೆ ಗೊತ್ತಾಗಿರ್ತಾ ಇತ್ತು. ನಾವು ಬಂದಿದ್ದೀವಿ ತುಂಬ ತಿಂಗಳುಗಳಾಗೋಯ್ತು. ಆದರೂ ತುಂಬ ಜನ ಇದ್ದಾರೆ. ನಮಗೆ ಗೊತ್ತಿರೋರು, ನಾವೇನು ಅನ್ಕೊಂಡ್ರಿ ಇವತ್ತು ಜನ ಜಾಸ್ತಿ ಇರಲ್ಲ, ಸೊ ನಾವು ಆರಾಮಾಗಿ ಹೋಗ್ಬೋದು ಅಂತ. ಈಗ ನಾವು ನಮಗೆ ಗೊತ್ತಿರೋರೊಬ್ರಿಗೆ ಫೋನ್ ಮಾಡಲೇಬೇಕು, ಬನ್ನಿ ಸರ್ ಬಂದಿದ್ದೀವಿ ಅಂತ. ಬನ್ನಿ ಸರ್ ಬಂದಿದ್ದೀವಿ ಸರ್, ಈ ಪಾರ್ಕಿಂಗ್ ಇಲ್ಲಿ ಸರ್. ಸೊ ದೇವಸ್ಥಾನ ಎಂಟ್ರಿ ಆಗಿದ್ದೀವಿ. ನಮ್ಮ ಚರಿ ಎಲ್ಲಿ ನೋಡಿದ್ರು ಬಾಲ್ 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 ಅಂತಾನೆ. ಇವತ್ತು ಇಲ್ಲಿ ನೋಡಿ ಏನು ಮಾಡ್ತಾನೋ ಗೊತ್ತಿಲ್ಲ. ಮಲ್ಗಿ ಎದ್ದಿದ್ದಾನೆ, ಇತ್ತಾನೆ. ಬ್ರಹ್ಮರಥೋತ್ಸವ ಆಗಿರೋದ್ರಿಂದ ಫುಲ್ಲು ಈಗ ರೀಪೇಂಟ್ ಮಾಡಿದ್ದಾರೆ ಗೋಪುರಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೊ ಬ್ರೈಟಾಗಿ ತುಂಬ ಚೆನ್ನಾಗಿ ರೀಪೇಂಟ್ ಮಾಡಿದ್ದಾರೆ. ಒಳಗಡೆ ದೇವಸ್ಥಾನ, ಹೊರಗಡೆ ಇದೆಲ್ಲ ಕಲ್ಲಿಂದು. ಇಲ್ಲೊಂದು ನಾಗರ ಇದೆ. ಸೊ ಎಲ್ಲರೂ ಫಸ್ಟ್ ಬಂದು ಇಲ್ಲಿಗೆ ಹಾಲು ಅಭಿಷೇಕ ಮಾಡಬೇಕು. ಅಂದರೆ ಹಾಲು ಅಭಿಷೇಕ ಮಾಡೋರು ಇಲ್ಲಿ ಬಂದು ಫಸ್ಟು ಹಾಲು ಅಭಿಷೇಕ ಮಾಡಿ ದೀಪ ಹಚ್ಚಿ ಹೋಗ್ತಾರೆ. ನನ್ನ ಫ್ರೆಂಟಿಂದ ತೋರಿಸ್ತೀನಿ.
ಘಾಟಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲಿ ಬಂದು ನಾಗರ ದೇವಸ್ಥಾನ, ಕಲ್ಲು ಇಲ್ಲಿ ನಾಗರ ಶಾಂತಿ ಮಾಡಿಸ್ಬೇಕು, ಇಲ್ಲ ನಾಗರ ದೋಷ ಇರೋರು ಅನ್ನೋರು ಇಲ್ಲಿ ಬಂದು ಕಲ್ಲು ನೀಡಿಸ್ತಾರೆ. ಅದ್ರ ಜಾಗ ಒಳಗಡೆ ಇದೆ, ತೋರಿಸ್ತೀನಿ. ಇಲ್ಲಿ ಬಂದು ನಾಗಮ್ಮನಿಗೆ ಇಲ್ಲಿ ಹಾಲು ಅಭಿಷೇಕ, ಮೊಸರು ಮಾಡೋರು ಮೊಸರು, ಹಾಲು, ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಲ್ಲಿ ಪೂಜೆ ಮಾಡ್ಬೋದು. ಒಳಗಡೆ ಆ ಥರ ಯಾವುದೂ ಮಾಡೋಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಮಾಡೋರು ಇಲ್ಲಿ ಮಾಡ್ತಾರೆ. ಅಮ್ಮ ಹಚ್ತಾ ಇದ್ದಾರೆ ಇವಾಗ. ಸೊ ಇಲ್ಲಿ ಒಂದು ಫೆಸಿಲಿಟಿ ಇದೆ, ಹಿಂಗೆ ನೀರು ಬರುತ್ತೆ. ಹಿಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಹಿಂಗೆ ಕಾಲು ತೊಳ್ಕೊಂಡು ಒಳಗಡೆ ಇಂಟರ್. ಸೊ ದೇವಸ್ಥಾನ ಹೀಗಿದೆ ಒಳಗೆ. ಸೊ ನೋಡಿ, ಈ ಜಾಗ ಇದೆಯಲ್ಲ, ಇದು ತುಲಾಭಾರ ಮಾಡಿಸೋ ಜಾಗ. ಯಾರಾದರೂ ಏನಾದ್ರು ಹರಕೆ ಅಂತ ಕೇಳಿದ್ರೆ ಇಲ್ಲಿ ತುಲಾಭಾರ ಮಾಡಿಸ್ತಾರೆ. ಸೊ ಇದೇ ಒಳಗಡೆ ಹೋಗೋ ದಾರಿ. ನಾವು ಜನ ಇರ್ತಾರೆ ಅಂತ ಅಂದ್ಕೊಂಡ್ರಿ. ಇವತ್ತಿನ ಕಲ್ಯಾಣೋತ್ಸವ ನಡೀತಾ ಇದೆ ಅಂತೆ, ಜನ ಇರ್ತಾರೆ ಅಂದ್ಕೊಂಡ್ರಿ, ಬಟ್ ಅಷ್ಟು ಜನ ಇಲ್ಲ. ಇದೇ ಗರ್ಭಗುಡಿಗೆ ಹೋಗೋ ದಾರಿ. ಇದು ಬ್ಯಾಕ್ ಗೇಟ್ ಆ್ಯಕ್ಚುಲಿ. ಸೊ VIP ಎಂಟ್ರಿ ಬೇಕಂದರೆ ಇಲ್ಲಿಂದ ಬರ್ತಾರೆ. ಇಲ್ಲ ಅಂತ ಕೇಳಿದ್ರೆ ನಾರ್ಮಲ್ ಆಗಿ ಜನ ಜಾಸ್ತಿ ಇಲ್ಲ ಆಗಿರೋದ್ರಿಂದ ನಾವು ನಾರ್ಮಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುತ್ತ ಹಾಕೊಂಡು ಹೋಗಿ ಫ್ರಂಟಲ್ಲಿ ಆ ಕಡೆ ಸೈಡ್ ಬರ್ತೀವಿ. ರಸ್ತೆ ಇದೇನು ಜಾಗ? ಇದು ಕಾಯಿ ಹೊಡೆಯೋ ಜಾಗ. ಚಲಿಲಿ. ಶ್ವೇತಾ, ಆರಾಮಾಗಿ ಅವ್ರಿಗೆ ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ದರ್ಶನ ಮಾಡಿಸಿರೋದು. ದೇವಸ್ಥಾನಕ್ಕೆ ಬಂದು ಕಾದು ದರ್ಶನ ಮಾಡಬೇಕಂತ ದೇವ್ರದ್ದು, ಗೊತ್ತಾಯ್ತಾ? 5 ನಿಮಿಷಕ್ಕೆ ಹಿಂಗೆ 5 ಅವರ್ ಮಾಡಿದ್ದೀವಿ. ಸೊ ಅಟ್ಲೀಸ್ಟ್ ದರ್ಶನ ಆದರೂ ಮಾಡೋಣ. ಇವತ್ತು ಒಳ್ಳೆ ದಿನ ಅಂತೆ, ಕಲ್ಯಾಣೋತ್ಸವ ನಡೀತಾ ಇದೆ ಅಂತೆ. ಅಲ್ಲಿ ನಡೀತಾ ಥರ ಕಲ್ಯಾಣೋತ್ಸವನ ಅಂತೆ. ಆ್ಯಕ್ಚುಲಿ ನಾವು ಆ ಕಡೆ ಹೋಗೋದು ಅಲ್ಲ, ಆಚೆ ಏನು ಮಾಡ್ತಿದ್ರೆ ಅಷ್ಟೊತ್ತು? ಅಲ್ಲಿ ಕರ್ಪೂರ ಹಚ್ತಾ ಇದ್ದೀನಿ. ಅಲ್ಲಿ ದೇವಿದೆಯಲ್ಲ, ನಾಗರ ದೇವರಲ್ಲಿ ಹಾಲು ಅಭಿಷೇಕ ಮಾಡ್ತಾರಲ್ಲ. ಇವರೇ ಕಾಯಿ ಹೊಡೆಯೋರು, ನೋಡ್ಕೊಳ್ಳಿ. ಕಾಯಿ ಹೊಡೆಯೋದಲ್ಲ ನೋಡಿ. ಗರ್ಭಗುಡಿಗೆ ದಾರಿ ಆಗ್ತೀವಿ. ಇದ್ರ ಒಳಗಡೆ ಗರ್ಭಗುಡಿ ಇದು. ಸೊ ಇದ್ರೊಳಗಡೆ ಹೋಗಿ ಅಲ್ಲಿ ಸ್ವಾಮಿಯದು ದರ್ಶನ ಮಾಡಿಕೊಂಡು ಆ ಕಡೆ ಸೈಡ್ ಬ್ಯಾಕ್ ಸೈಡ್ ಡೋರ್ ಅಂತ ತೋರಿಸಿದ್ಮೇಲೆ ಆ ಕಡೆ ಎಷ್ಟು ಜನ ಇದ್ದಾರೆ ಅಷ್ಟೇ. ಸೊ ಇದಕ್ಕೂ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಬೇಕಂತ ಲೇಟಾಗಿ ಬಂದಿದ್ದೀವಿ. ಇದೆಲ್ಲ ನಿನ್ನೆ ನಡೆದಿದೆ ನೋಡಿ. ಇದು ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ, ಅದು ಇವತ್ತು ನಡೀತಾ ಇದೆ. ಬ್ರಹ್ಮರಥೋತ್ಸವ ಆಲ್ರೆಡಿ 2-3 ಡೇಸ್ ಆಗಿದೆ ಅನಿಸುತ್ತೆ. ಆಗಿದೆ. ಪೇಂಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿ ಹಾಕಿದ್ದಾರೆ. ಈ ಜಾಗಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದಕ್ಕೆ ಈ ಫೋಟೋ ಅರ್ಥ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಮಾರ್ಕಂಡೇಯ ಮತ್ತು ಗಾರ್ಗೆಯ ಋಷಿಗಳು ಘಾಟಿಕಾಸುರ ರಾಕ್ಷಸನ ಕಿರುಕುಳವನ್ನು ಸ್ವಾಮಿಯಲ್ಲಿ ನಿವೇದಿಸುವುದು ಮತ್ತು ಘಾಟಿಕಾಸುರನ ಸಂಹಾರ. ಸೊ ಅದಕ್ಕೋಸ್ಕರ ಸ್ವಾಮಿನೇ ಈ ಘಾಟಿಕಾಸುರ ಹಸುರನ್ನ ಕೊಂದಿದ್ದಕ್ಕೆ ಈ ದೇವರಿಗೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಬಂತು ಅನಿಸುತ್ತೆ. ಹೋಪ್ಸೋ, ನಾನು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಕರೆಕ್ಟಾ ರಾಂಗಾ ಅಂತ. ಘಾಟಿಕಾಸುರ ಅಂತ ಇದೆಯಲ್ಲ ಅಂತ ಅಂದ್ಕೊತಿದ್ದೀನಿ. ನೋಡ್ಬೋದು, ಘಾಟಿ ಸುಬ್ರಹ್ಮಣ್ಯದಲ್ಲಿ ಹಿಂದಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದು ಕಲ್ಲಿನಲ್ಲಿ ವಿಗ್ರಹ ಇದು ಉದ್ಭವ ಮೂರ್ತಿ ಇದೆ. ಏನಕ್ಕೆ ಅಂತ ಕೇಳಿದ್ರೆ ಇದು ಕಥೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ.
ರೀಸೆಂಟಾಗಿ ಮಾಡಿರೋದು. ತಿಳ್ಕೊಬೇಕು ಅನ್ನೋರಿಗೆ ಇದು ಗುಡ್ ಇನ್ಫಾರ್ಮೇಷನ್ ಅನ್ಸುತ್ತೆ. ಸೊ ತೀರ್ಥ ಪ್ರಸಾದ ಇಲ್ಲಿ ತಗೋಬೇಕು. ಗೊತ್ತಿಲ್ಲ, ಗ್ಲಾಸ್ ಇರೋದ್ರಿಂದ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಸ್ವಾಮಿಗೆ ಈಗ ಮಾಡಿಸಿರೋ ದೊಡ್ಡ ಹೊಸದಾಗಿ ಮಾಡಿಸಿರೋ ಬೆಳ್ಳಿ ರಥ. ನಮ್ಮದೊಂದು ಹರಕೆ ಇತ್ತು, ನಾವು ಕೂಡ ಇದೇ ಥರ ಸೇಮ್ ಟು ಸೇಮ್ ಇದೇ ಥರ ಬಂದು ಸ್ವಾಮಿಗೆ ಒಂದು ಮಾಡಿಸಿಕೊಟ್ಟಿದ್ವಿ. ಆಲ್ಮೋಸ್ಟ್ 250 ಗ್ರಾಮ್ಸ್ ಅನಿಸುತ್ತೆ. ಇಟ್ಸ್ ಆಲ್ಮೋಸ್ಟ್ 4-5 ಇಯರ್ಸ್ ಬ್ಯಾಕು ಸುಪ್ರೀತ್ ಅವ್ರ ಹೆಸರಲ್ಲಿ ಮಾಡಿಸ್ಕೊಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ಈಗ ನೋಡಿದ್ರೆ ಅದೇ ನೆನಪಾಗುತ್ತೆ. ಇದು ಈಗ ಹೊಸದಾಗಿ ಮಾಡಿಸಿರೋ ಬೆಳ್ಳಿ ರಥ ಮಾಡೋ ಜಾಗ. ಯಾವುದೇ ಥರ ಅರ್ಕೆಗಳಿದ್ರೂ ಬಂದು ಮಾಡಿಸ್ಬೋದು. ಇಲ್ಲಿ ಟೋಕನ್ ಕೊಟ್ಟು ತುಲಾಭಾರ ಮಾಡಿಸೋದಕ್ಕೆ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ದೇವರ ಪ್ರಸಾದ, ಕಲ್ಯಾಣೋತ್ಸವ ಇಲ್ಲೇ ನಡೀತಾ ಇರೋದು ನೋಡ್ಬೋದು. ಒಳಗಡೆ ಅಲೌಡ್ ಇದೆಯಾ ಇವಾಗ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಕಲ್ಯಾಣೋತ್ಸವ ಮಾಡಿಸಿದ್ದಾರೆ. ಆಯ್ತು ಕ್ಲೋಸ್ ಆಗಿದೆ, ಬಟ್ ಅದು ತುಂಬ ಚೆನ್ನಾಗಿ ಮಾಡಿದೆ. ದಾಸೋಹ ನಡೆಯುತ್ತೆ. ನಾವಿದು ಒಳಗಡೆ ಧರ್ಮದರ್ಶನಕ್ಕೆ ಹೋಗಿದ್ದ ದಾರಿ ಆ್ಯಂಡ್ ಇಲ್ಲೇ ಬಂದು ದಾಸೋಹಕ್ಕೆ ಹೋಗೋದು. ಹಾಲ್ ದೊಡ್ಡದಾಗಿದೆ, ಅಂದರೆ ಧರ್ಮಸ್ಥಳದ ಥರ ಕೂತು ಬಡಿಸಲ್ಲ, ನಾವು ಹಾಕಿಸ್ಕೊಂಡು ಹೋಗಿ ಊಟ ಮಾಡ್ಬೋದು. ಆಲ್ರೆಡಿ 4 o'clock ಆಗಿರೋದ್ರಿಂದ ದಾಸೋಹ ಕ್ಲೋಸ್ ಆಗಿದೆ. ಇದೇ ದಾಸೋಹ ಹಾಲು. ಈಗ ಎಂಟ್ರಾಗ್ತಾ ಇದ್ದಂಗೆ ಇಲ್ಲಿ ಒಳಗಡೆ ಹೋಗಿ ಊಟ ಮಾಡಬೇಕಾಗುತ್ತೆ. ಟೈಮ್ ಆಗೋಗಿದೆ, ನಮಗೆ ಇವತ್ತು ಪ್ರಸಾದನೂ ಸಿಕ್ಕಲಿಲ್ಲ. ಸರಿ, ಫುಲ್ ಖುಷಿಲಿದ್ದಾನೆ. ದೇವಸ್ಥಾನದ ಹತ್ರನೇ ಎಲ್ಲ ಮಾರ್ತಾರೆ. ಆಲ್ರೆಡಿ ವಿಚಾರಿಸ್ತಾ ಇದ್ದಾರೆ ಬೇಲ್ದಣ್ಣು ಕಡ್ಲೆಕಾಯಿ ಎಲ್ಲ ಅಂತ. 100 ರೂಪಾಯಿ kg ಅಂತ ಹೇಳ್ತಿದ್ದಾರೆ. ನಾವಿಲ್ಲೆಲ್ಲ ಕಡಿಮೆ ಇರುತ್ತೆ, ಇವರೇ ಬೆಳೀತಾರೆ ಅಂದ್ಕೊಂಡ್ರೆ ಇಲ್ಲಿ ಇನ್ನೂ ಕಾಸ್ಟ್ಲಿ. ನೋಡೋಣ. ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ದೇವರು. ತುಂಬ ಜನಕ್ಕೆ ಆ್ಯಕ್ಚುಲಿ ಇದು ಗೊತ್ತಿರೋಕ್ಕಿಲ್ಲ, ಬಟ್ ಮೂಲ ದೇವರು ಇಲ್ಲಿದೆ ಅಂತ ಹೇಳಿ. ನೋಡಿ, ಫೋಕಸ್ ಆಗ್ತಾ ಇಲ್ಲ. ಸಾರಿ, ಆಯಿತು. ಇದೇ ಮೂಲ ದೇವಸ್ಥಾನ ಆ್ಯಕ್ಚುಲಿ. ಅಲ್ಲಿಗೆ ಬಂದು ಇಲ್ಲಿಗೆ ಬರದೆ ಕೈ ಮುಕ್ಕೊಂಡು ಹೋದ ಪ್ರಯೋಜನ ಇಲ್ಲ. 2 ಕಡೆನೂ ಬಂದು ಆ್ಯಕ್ಚುಲಿ ದೇವ್ರ ದರ್ಶನ ಮಾಡಿದ್ರೇ ಅದ್ರ ಫಲ ಸಿಕ್ಕೋದು. ಅದಕ್ಕೆ ಯಾರ್ಯಾರು ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅಂದರೆ, ಈ ಥರ ಕಟ್ಟಬೇಕಾದ್ರೆ ಈ ಥರ ಕಂಬಗಳು, ಸ್ಟೀಲು, ಕಬ್ಬಣ, ಇದನ್ನೇನೇನು ಕೊಟ್ಟಿದ್ದಾರೋ ಇದು ದೇವಸ್ಥಾನದ ಸುತ್ತ ಹಾಕಿದ್ದಾರೆ. ನೋಡಿ, ಈ ಥರ ಅವ್ರವ್ರ ಹೆಸರುಗಳನ್ನ ಹಾಕಿದ್ದಾರೆ. ಆ್ಯಂಡ್ ದೇವಸ್ಥಾನದ ಹಿಂಭಾಗ ಅಂದರೆ ಕಾಯಿ ಹೊಡಿಬೇಕಾದ್ರೆ ಒಂದು ಜಾಗ ತೋರಿಸಿದ್ವಿ. ಅದಕ್ಕೆ ಅಲ್ಲಿ ಕಾಣ್ತಿದ್ದಿಲ್ಲ ನಿಮಗೆ, ಅದೇ ಮೇನ್ ದೇವಸ್ಥಾನ. ಗರ್ಭಗುಡಿ ಹಿಂದಕ್ಕೆ ನೇರವಾಗಿ ನಾವು ಈ ಕಡೆಯಿಂದ ಎಂಟ್ರಿ ಇಲ್ಲ, ಸುತ್ತಾಕೊಂಡು ಬರಬೇಕಾಗತ್ತೆ. ಅದು ಹಿಂದಗಡೆಗೆ ನಮಗೆ ಇಲ್ಲಿಗೆ ಹೋಗೋ ಜಾಗ ಇದೆ. ಇದೇನಂತ ಕೇಳಿದ್ರೆ, ಎಲ್ಲರೂ ಹರಕೆ ಹೊತ್ತ ಮೇಲೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಜಾಗ ಇದು. ಯಾರ್ಯಾರು ಹರಕೆ ಹೊತ್ತಿರ್ತಾರೋ ಅವರೆಲ್ಲರೂ ಬಂದು ಘಾಟಿಯಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹರಕೆ ಹೊತ್ತಿರೋರು ಇಲ್ಲಿ ಬಂದು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡ್ತಾರೆ. ತೋರಿಸ್ತೀನಿ ರೀ. ಇಲ್ಲಿ ಏನು ವಿಶೇಷತೆ ಅಂದರೆ, ನಾಗರಕಲ್ಲು ಪ್ರತಿಷ್ಠಾಪನೆ ಆದಮೇಲೆ ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ತನಿ ಹರ್ಕೊಂಡು ಹೋಗ್ತಾರೆ. ಬರೋರು ವರ್ಷಕ್ಕೊಂದ್ಸಲಿ ಬರ್ತಾರೆ, ಇಲ್ಲ ಬೇಕಾದವ್ರು ಅವಾಗವಾಗ ಬರ್ತಾರೆ. ಒಂದೇನಂದರೆ, ಇಷ್ಟು ಕಲ್ಲುಗಳಲ್ಲಿ ಅವ್ರು ಮಾಡಿಸಿದ ನಾಗರಕಲ್ಲು ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ, ಅವ್ರವ್ರು ಮಾಡಿಸಿರೋ ನಾಗರಕಲ್ಲುಗಳ ಮುಂದೆ ಈ ಥರ ಹೆಸರುಗಳನ್ನ ಕೆತ್ತಿಸಿರ್ತಾರೆ. ಇಸ್ವಿ ಜೊತೆ ಸಮೇತವಾಗಿ ನಾಗರಕಲ್ಲು ಜೊತೆ ಹೆಸರನ್ನು ಕೆತ್ತಿಸಿರ್ತಾರೆ. ಸೊ ಬಂದು ಹೀಗೆ ಅವ್ರು ಪ್ರತಿಷ್ಠಾಪನೆ ಮಾಡಿರೋ ನಾಗರಕಲ್ಲನ್ನ ಹೆಸರಲ್ಲಿ ಹುಡುಕಿ ತನಿ ಎರೆದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಇಲ್ಲಿನ ವಿಶೇಷತೆ. ತುಂಬ ಇದೆ ನೋಡಿ. ನೀವು ಸುತ್ತ ಎಷ್ಟು ಉದ್ದಕ್ಕೆ ನೋಡ್ತೀರೋ ಅಷ್ಟು ಉದ್ದಕ್ಕೂ ಇಲ್ಲಿ ನಾಗರಕಲ್ಲುಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಯಾವುದೇ ಥರ ತೊಂದರೆಗಳಿಲ್ಲ, ಎಲ್ಲ ಕಡೆಯೂ ನೀರು ಸಿಗುತ್ತೆ.
ಮನಸ್ಸು ಶುಚಿ ಇರಲು ಮಂದಿರ ಬೇಕು, ಮಂದಿರ ಶುಚಿ ಇಡಲು ಮನುಜ ನೀ ಮನಸ್ಸು ಮಾಡಬೇಕು. ಅಷ್ಟೇ, ವೆರಿ ಸಿಂಪಲ್. ಇಲ್ಲೊಂದು ಪುಟ್ಟ ಮಗು ಇದೆ, ಪಾಪಚ್ಚಿ ನೋಡಿ. ಎಷ್ಟೊಂದು ಇದರಲ್ಲಿ ಮಧ್ಯ ಇದೆ. ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರು, ನೀವು ಎಲ್ಲೇ ಇದ್ದರೂ, ಯಾವುದೇ ಮಧ್ಯ ಇದ್ದರೂ ಕೂಡ, ಎಲ್ಲಾದ್ರ ಮೇಲೂ ಒಳಗಡೆ ಇದ್ದರೂ ಕೂಡ ಎಲ್ಲದಕ್ಕೂ ಹೆಸರು ಬರ್ತಿದ್ದಾರೆ ನೋಡಿ. ನೀವು ಎಷ್ಟು ಒಳಗಡೆ ಮಾಡಿದ್ರು ನೋಡಿ, ಜನ ಮಧ್ಯ ಅವ್ರವ್ರು ಮಾಡಿರೋ ನಾಗರಕಲ್ ಹತ್ರ ಹೋಗಿ ನೋಡಿ ಹಿಂಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ನೀವು ಎಷ್ಟೇ ದೂರ ಮಾಡಿಸಿದ್ರು ಬಂದು ಮಾಡೋರು ಮಾಡ್ತಾರೆ. ಕೆಲವ್ರು ಬಂದು ಪೂಜೆ ಮಾಡ್ತಾರೆ, ಕೆಲವ್ರು ನಾಗರ ನೆಟ್ಸ್ಬಿಟ್ಟು ಬಿಟ್ಬಿಡ್ತಾರೆ, ಬಂದು ಪೂಜೆ ಮಾಡೋದು ಇಟ್ಕೊಂಡಿರಲ್ಲ. ಬಟ್ ಕೆಲವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಇದು ವಿಘ್ನೇಶ್ವರಂದು, ಸುಬ್ರಹ್ಮಣ್ಯಂದು ಎಲ್ಲ ದೇವರುಗಳ ದೇವಸ್ಥಾನ ಕೂಡ ಇದೆ ಇಲ್ಲಿ ಒಳಗಡೆ. ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರೋದು ದೇವಸ್ಥಾನ ಹಿಂದಗಡೆ ಈ ಥರದೊಂದು ಜಾಗ ಇದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಬರೋರು ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ತುಂಬ ಒಳ್ಳೆ ವೈಬ್ಸ್ ಇದೆ. ಇಲ್ಲಿಂದ ವಿದುರಾಶ್ವತ್ಥ ಕೂಡ ಸೇಮ್ ಇದೇ ಥರನೇ, ಅದು ಕೂಡ ನಾಗರಕಲ್ಲು ಇರೋವಂಥ ಜಾಗನೇ. ಬಟ್ ಆದರೂ ನಿಮಗೆ ಅಲ್ಲೂ ಕೂಡ ಇದೇ ಥರ ವೈಬ್ಸ್ ಇರುತ್ತೆ. ಅಲ್ಲೂ ಸುತ್ತ ಟೆಂಪಲಲ್ಲಿ ನಿಮ್ಗೆ ಇದೇ ಥರ ಕಾಣಿಸುತ್ತೆ ನೋಡೋಕ್ಕೆ. ಅದು ಇಲ್ಲಿಂದ ಒಂದು ಆಲ್ಮೋಸ್ಟ್ 20-25 ಕಿಲೋಮೀಟರ್ಸ್ ದೂರದಲ್ಲಿದೆ ಅನಿಸುತ್ತೆ. ಸೊ ನಾಗರ ಪಂಚಮಿ ದಿನ ಜನ ಇಲ್ಲಿ ಬಂದು ಹಾಲೆರೆಯೋದು ವಾಡಿಕೆ. ಅವ್ರವರು ನೆಟ್ಟಿರೋ ಇದಕ್ಕೂ ಬಂದು ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಇಲ್ಲಿ ಹುತ್ತ ಇದೆ ನೋಡಿ, ನಾಗಪ್ಪ ಇದ್ದಾರೆ. ಸೊ ಈ ಹುತ್ತಕ್ಕೆ ಬಂದು ಹಾಲೆರೆದು ತನಿ ಏರ್ಕೊಂಡು ಹೋಗ್ತಾರೆ. ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ನಾಗರ ಪಂಚಮಿ ದಿನ ಮಾಡಲ್ಲ, ನಾವು ಶಿವರಾತ್ರಿ ಹಬ್ಬಕ್ಕೆ ಮಾಡ್ತೀವಿ. ಅದು ನಾವು ಮಾಡ್ಕೊಂಬಂದಿರೋ ವಾಡಿಕೆ. ಶಿವರಾತ್ರಿ ಹಬ್ಬಕ್ಕೆ ಹಸ್ಕೊಂಡು ಹೋಗಿ ತನಿ ಏರ್ಕೊಂಡು ಬರೋದು. ನೋಡಿ ಕ್ಲೋಸ್ ಆಗೋಗಿತ್ತು, ಈಗ ಮತ್ತೆ ಊಟ ಇದೆ ಹೋಗಿ ಅಂತ ಕಳಿಸಿದ್ರು. ಸೊ ನಮಗೆ ಪ್ರಸಾದ ಕೂಡ ಸಿಕ್ತು ಇವತ್ತು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರಾತ್ರಿಲಿ ಪ್ರಸಾದ. ನೋಡೋಣ ಬನ್ನಿ. ಸೊ ಆಲ್ರೆಡಿ ಕತ್ಲೆ ಆಯಿತು, ಮಳೆ ಬರೋ ಥರ ಆಗಿದೆ, ಮೋಡ ಆಗಲೇ ಮುಚ್ಕೊಂಡಿದೆ. ಸೊ ಬ್ರಹ್ಮರಥೋತ್ಸವ ಬಂದು 5ನೇ ತಾರೀಕು ನಡೆದಿದ್ದಂತೆ. ನಾನು ಈ ತೇರನ್ನ ನೋಡಿ ಅದೇ ಅಂದ್ಕೊಂಡೆ, ಎಲ್ಲ ಹೂವು ಒಣಗೋಗಿದೆಯಲ್ಲ, ನೆನ್ನೆ ಮೊನ್ನೆ ಆಗಿತ್ತು ಅಂತ ಕೇಳಿದ್ರೆ ಬೇರೆ ಥರ ಕಾಣ್ತಿತ್ತು ಅಂತ. ಬಟ್ 5th ಆಗಿದ್ದಂತೆ, ಅದು ಆಲ್ಮೋಸ್ಟ್ 5 ಡೇಸ್ ಬ್ಯಾಕು. ಸೊ ನಾವು ಜನ ಇಲ್ಲಿ ಹೇಳ್ತಾ ಇರೋದು ನೋಡ್ತಂತ ಕೇಳಿದ್ರೆ, ಬ್ರಹ್ಮರಥೋತ್ಸವ ದಿನ ಏನಾದರೂ ಬಂದಿತ್ತು ಅಂತ ಕೇಳಿದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಯಾವುದಕ್ಕೂ ಜಾಗ ಇರಲಿಲ್ಲ ಅಲ್ಲಿ ಅಂತ. ಸೊ ನಾವು ಚರಿಗೆ ಒಂದು ಕಿಚನ್ ಸೆಟ್ ತೊಗೊಂಡಿದ್ದೀವಿ. ಅವ್ನು ಯಾವಾಗಲೂ ಅಡುಗೆ ಮನೇಲಿ ಬಂದು ಎಲ್ಲ ಪಾತ್ರೆಗಳು ತೆಗಿತಾನೆ ಅಂತ ಹೇಳಿ ಅವನಿಗೋಸ್ಕರ ಒಂದು ಕಿಚನ್ ಸೆಟ್ಟು ಆ್ಯಂಡ್ ಆ್ಯಸ್ ಯೂಶ್ವಲ್ ಕಳ್ಳೆಪುರಿ ತೊಗೊಂಡು ಹೊರಟಿದ್ದೀವಿ. ಓಕೆ, ನಾವಿವಾಗ ದರ್ಶನ ಮುಗಿಸ್ಕೊಂಡು ಘಾಟಿಯಿಂದ ಹೊರಟಿದ್ದೀವಿ. ಸೊ ಈಗ ನೆಕ್ಸ್ಟು ಇಲ್ಲಿ ಯಾವುದೋ ಷಣ್ಮಾತ್ಮನ ದೇವಸ್ಥಾನ ಆಗಿದೆಯಂತೆ. ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಅದನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಆ್ಯಕ್ಚುಲಿ ಯಾವುದು ಮಮ್ಮಿ ಅದು ಇನ್ನೊಂದು ಯಾವುದೋ ಕರೀತಾರಲ್ಲ ಷಣ್ಮಾತ್ಮನ ದೇವಸ್ಥಾನನ, ಚಿಕ್ಕಮದುರೆಯಲ್ಲಿ ಕೂಡ ಷಣ್ಮಾತ್ಮನ ದೇವಸ್ಥಾನನೇ. ಬಟ್ ಆ ದೇವಸ್ಥಾನ ಅಲ್ಲ, ಇದು ಬೇರೆ ಯಾವುದೋ ದೇವಸ್ಥಾನ. ಏಕಶಿಲಾ ಮೂರ್ತಿ ಷಣ್ಮಾತ್ಮನ ದೇವಸ್ಥಾನ ಆಗಿದೆಯಂತೆ. ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಸ್ ಘಾಟಿಯಿಂದ. ಸೊ ಬರೋರು ಇಲ್ಲಿ ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ಈಗ 4:35 ಆಗಿದೆ. 5 o'clockಗೆ ಹೇಗಿದೆ ವೆದರ್ ಅಂತ ಕೇಳಿದ್ರೆ ಸಕ್ಕತ್ತಾಗಿದೆ, ಚಿಲ್ಡ್ ಆಗಿದೆ ಆ್ಯಂಡ್ ನೈಸ್. ಸರಿ ನೋಡಿ, ಅಲ್ಲೊಂದು ಕಿಚನ್ ಸೆಟ್ ತಗೊಂಡ್ವಿ ಅಲ್ಲ, ಅದನ್ನ ಆಗ್ಲೇ ಶಂಕುಸ್ಥಾಪನೆ ಮಾಡ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದಾನೆ. ತಟ್ಟೆ, ಗ್ಯಾಸು ಅವನಿಗೂ ಅವ್ರ ಅಜ್ಜಿಗೂ ಸರಿಗಿದೆ. ಹೇಳಿ ಹಂಗೆ. ಅಜ್ಜಿ ಏನ್ ಕುಡಿಯೋದಮ್ಮ? ಅಪ್ಪ ಏನ್ ಕುಡಿಯೋದಮ್ಮ? ಪಪ್ಪಟಿ. ನೀನೇನ್ ಕುಡಿತೀಯಮ್ಮ? ನೀನೇನ್ ಕುಡಿಯೋದು? ದೂದು. ಮಮ್ಮಿ ಏನ್ ಕುಡಿಯತ್ತೆ? ಟೀ. ನೋಡಿ ಇದು ಗ್ಯಾಸ್. ಕೊಡು ಮಮ್ಮಿಗೆ ಟೀ ಕೊಡು. ಟೀ ಕೊಡು ಮನೆ. ಟೀ ಕೊಡು ಮಮ್ಮಿಗೆ. ಟೀ ಟೀ ಟೀ. ಸೂಪರ್. ಹಂಗ ಕುಡಿಯೋದು? ಇದು ನನ್ಗ. ಪಪ್ಪಗೆ? ಪಪ್ಪಂಗೆ ತಗೋ, ಇಲ್ಲ ಐತೆ ಗ್ಲಾಸ್. ಪಪ್ಪಗೆ ಟೀ ಕೊಡು.
ಸೊ ಈ ಜಾಗದ ಇನ್ಫಾರ್ಮೇಶನ್ ಏನು ಅಂತ ಕೇಳಿದ್ರೆ ಇದು ದೇವರ ಬೆಟ್ಟ ವಿಶ್ವ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ಆಲ್ಮೋಸ್ಟ್ ಏಕಶಿಲಾ ಮೂರ್ತಿ 30 ಅಡಿ ಷಣ್ಮಾತ್ಮನ್ ಮೂರ್ತಿ ಅಂತೆ ಇದು. ನಾನೇನು ಹೇಳ್ತೀನಿ ಅಂತ ಕೇಳಿದ್ರೆ ಮಿಸ್ ಮಾಡ್ಕೊಬಿಡಿ, ಈ ಕಡೆ ಬಂದಾಗ ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಬೋರ್ಡ್ಸ್ ಎಲ್ಲ ಕಡೆ ಹಾಕಿದ್ದಾರೆ. ಇದು ಸ್ವಲ್ಪ ಒಳಗಡೆ ಬರಬೇಕು, ಊರಿಂದ ಒಳಗಡೆ. ಸೊ ಜನಕ್ಕೆ ಗೊತ್ತಾಗಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಷ್ಟು ಏನಿಲ್ಲ. ಏನಂದರೆ ರೂಟ್ ನಿಮಗೆಲ್ಲ ಕಡೆ ನೇಮ್ ಬೋರ್ಡ್ಸ್ ಹಾಕಿದ್ದಾರೆ, ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಎಷ್ಟೊಂದು ಪಿಕಾಕ್ಸ್ ಇದೆ ನೋಡಿ. ಆಲ್ಮೋಸ್ಟ್ 3-4 ಪಿಕಾಕ್ಸ್ ನೋಡಿದೆ, ಬಟ್ 2 ಅಲ್ಲೇ ಎಲ್ಲೋ ಹೊಟ್ಟೋಯ್ತು. ಒಂದು ಮಾತ್ರ ಕಾಣಿಸ್ತಾ ಇದೆ. ವಾತಾವರಣದಲ್ಲಿ ದೇವಸ್ಥಾನ ಇದೆ ಅಂತ ನಂಗೆ ಸಖತ್ ಇಷ್ಟ ಆಯಿತು. ಸಚ್ಚ ಪೀಸ್ಫುಲ್ ಪ್ಲೇಸ್. ಇಲ್ಲಿ ಯಾರೋ ರೆಸಾರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಐಡಿಯಾ ತುಂಬ ಚೆನ್ನಾಗಿದೆ. ನಾನು ಹೋಗ್ತಾ ತೋರಿಸ್ತೀನಿ ನಿಮಗೆ. ಇದು ಕಾಣ್ತಾರದೆಲ್ಲ ಅವರು ರೆಸಾರ್ಟ್ ಮಾಡ್ತಾಯಿದ್ದಾರೆ. ಇಲ್ಲೊಂದು ಪಾಂಡ್ ಇದೆ. ಪಾಂಡ್ ಹೇಗೆ ಅಂದರೆ ಅವರು ರೋಡ್ ಲೆವೆಲ್ಗೆ ನೀರು ತುಂಬಿಸ್ಬಿಟ್ಟು ಅವರು ಅದನ್ನು ಉಪಯೋಗಿಸ್ಕೊಳಕ್ಕೆ ಮಾಡ್ಕೊಂಡಿದ್ದಾರೆ. ಹೇಗೆ ಅಂದರೆ ನೋಡಿ, ಇಲ್ಲಿ ಬೆಟ್ಟ ಇದೆ. ಬೆಟ್ಟದಿಂದ ಏನೇ ನೀರು ಇಳಿದ್ರೂ ಅವ್ರಿಗೆ ಆ ಪಾಂಡಿಗೆ ಬರಬೇಕು. ಸೊ ಮಣ್ಣಿಂದ ಫಿಲ್ಟ್ರಾಗಿ ಬರುತ್ತಲ್ಲ, ಆ ಥರ ಆ ಪಾಂಡು ಎಷ್ಟು ದೊಡ್ಡದು, ಎಷ್ಟು ಅಗಲ ಇದೆ ಅಂತ ಕೇಳಿದ್ರೆ ವೆರಿ ನೈಸ್ಲಿ ಐಡಿಯಾ ಮೇಡ್. ಸಿ ಇಲ್ಲಿ ಎಲ್ಲಿ ಏನೇನು ಫುಲ್ ಸಿಮೆಂಟ್ ಕಾಣಿಸ್ತಿದೆಯೋ ಈ ಪೂರ್ತಿ ಸಿಮೆಂಟ್ ಕೂಡ ಪಾಂಡೇನೆ. ಇಲ್ಲಿಂದ ಅಲ್ಲಿವರೆಗೂ ಕೂಡ ಫುಲ್ ಪಾಂಡೆ. ಅದು ಅಷ್ಟು ದೊಡ್ಡ ತೊಟ್ಟಿ ಮಾಡಿ ಅಷ್ಟು ದೊಡ್ಡ ತೊಟ್ಟಿಗೆ ನೀರು ತುಂಬಿಸಿದ್ದಾರೆ. ಆ್ಯಂಡ್ ಐದೇನೋ ಅವ್ರು ನೀರು ತುಂಬಿಸಿರೋದಾ, ಮಳೆ ಬಂದು ತುಂಬಿರೋದಾ, ಅಥವಾ ಇಲ್ಲಿ ಬೆಟ್ಟದ ನೀರು ಇಲ್ದಿರೋದಾ ಅಂತ. ಬಟ್ ತುಂಬ ಚೆನ್ನಾಗಿದೆ ಐಡಿಯಾ ಮಾತ್ರ. ಸುಪ್ರೀತ್ ಅವ್ರಿಗೆ ಸಖತ್ ಇಷ್ಟ ಆಯಿತು ಆ ಐಡಿಯಾ ನೋಡಿ. ಎಂಥ ಬೆಟ್ಟಗಳ ಮಧ್ಯ ದೇವಸ್ಥಾನ ಮಾಡಿದ್ದಾರೆ. ಸಚ್ಚ ಪೀಸ್ಫುಲ್ ಪ್ಲೇಸ್. ಅಂದರೆ ಇದೊಂದು ಮನೆ ಇದೆ ಇಲ್ಲಿ ಅಷ್ಟೇ, ಸುತ್ತ ಬೆಟ್ಟನೇ ನೋಡಿ. ಇದೆ ಷಣ್ಮಾತ್ಮನ ದೇವಸ್ಥಾನ. ಅದು ಈಗ ಮಾಡಿರೋದು. ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಬರಬೇಕಾದ್ರಂತೂ ಎಷ್ಟು ಪಿಕಾಕ್ಸ್ ನೋಡಿದ್ರಿ ಅಂದರೆ ಅಷ್ಟು ಪಿಕಾಕ್ಸ್ ನೋಡಿದ್ರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ವೆರಿ ಪೀಸ್ಫುಲ್. ನೋಡಿ, ನಾನು ಆಗಲೇ ಹೇಳ್ದೆ ಅಲ್ಲ ನಿಮಗೆ, ಪಾಂಡು ಏನು ಐಡಿಯಾ ಮಾಡಿದ್ದಾರೆ ನೋಡಿ. ಸಕ್ಕದಾಗಿ ಮಾಡಿದ್ದಾರೆ. ಒಳ್ಳೆ ದೊಡ್ಡ ಕಳಿಹಣಿ ಥರ ಕಾಣಿಸುತ್ತೆ. ಅಷ್ಟು ಉದ್ದಕ್ಕೂ ಇದೆ. ಎಲ್ಲೋ ತುಂಬಿದ್ರು ಕೂಡ ಏನು ತೊಂದರೆ ಆಗಬಾರ್ದು. ಕೆರೆ ಕೋಡಿ ತರ ಹೊಡಿಯತ್ತೆ. ಇಲ್ಲಿಂದ ಕೆಳಗಡೆ ಇಳ್ದಿ ನೋಡಿ ಹಿಂಗೋಗುತ್ತೆ. ಸಕ್ಕದಾಗಿ ಮಾಡಿದ್ದಾರೆ ಐಡಿಯಾ. ಅಂಡ್ ನೋಡಿ ಯಾವ ಲೆವೆಲ್ಗಿದೆ ನೀರಂತ. ರೋಡ್ ಲೆವೆಲ್ಗೆ ನೀರು ಬರುತ್ತೆ. ಹಳಸಿನ ತಗೊಳಕ್ಕೆ ಅಂತ ಗಾಡಿ ನಿಲ್ಸಿದೀವಿ. ಒಂದು ಹಳಸಿನ ಚಿಕ್ಕದು ನಮ್ಮ ಅಮ್ಮನಿಗೆ ಇಷ್ಟ ಅಂತ ಆ ಹಳಸಿನೇ 250 ರೂಪಾಯಿ ಹೇಳ್ತಾ ಇದ್ದಾರೆ. ಅದಿನ್ನೂ ಹಣ್ಣು ಆಗಿಲ್ಲ. ಹಣ್ಣಾಗಕ್ಕೆ 2 ಡೇಸ್ ಬೇಕಂತೆ. ಅವ್ರಿಗೆ ಕಾರಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಹಳಸಿನ ಹಣ್ಣು ತಗೋತಾ ಇದ್ದೀವಿ. ಒಂದು ಹಳಸಿನ ಹಣ್ಣಿಗೆ, ಚಿಕ್ಕ ಹಳಸಿನ ಹಣ್ಣಿಗೆ 250 ರೂಪಾಯಿ ಹೇಳ್ತಾ ಇದ್ದಾರೆ. ಸುಪ್ರೀತ್ ಅವರು 200 ರೂಪೀಸ್ ಬಾಂಬ್. ಸಾರಿ ಫಾರ್ ದ ನಾಯ್ಸ್ ಪೊಲ್ಯೂಷನ್. ಸುಪ್ರೀತ್ ಅವರು 200 ರೂಪೀಸ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಬಟ್ ಮಾಡ್ಕೊತಾ ಇಲ್ಲ ಅವರು. 250 ಅಂತಲೇ ಹೇಳ್ತಿದ್ದಾರೆ. ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ. ಇಲ್ಲಿ ಚೆರಿಗೆ ಬೆಡ್ಶೀಟ್ ತೊಗೊಂಡ್ರಿ. ಸೊ ಇಲ್ಲಿ ಕಡಿಮೆ ಸಿಗುತ್ತೆ ಅಂತ ಅಂದ್ಕೊಂಡು ಚೆರಿ ಬಂದು ಬೇಬಿಯಿಂದನೂ ಒಂದು ಬೆಡ್ಶೀಟ್ ಹೊತ್ಕೊಳ್ತಾ ಇದ್ದ. ಅದೀಗ ಅವ್ನಿಗೆ ಬೆಳೀತಾ ಚಿಕ್ಕದಾಗೋಯ್ತು. ಸೊ ಅದಕ್ಕೆ ಇವಾಗ ಅವ್ನಿಗೆ ಬೇಕಾಗಿರೋ ದೊಡ್ಡ ಸೈಜ್ ಬೆಡ್ಶೀಟ್ ತೊಗೊಂಡು, ಹಾಗೆ ಇಲ್ಲಿ ಹಳಸಿನ ನೋಡಿದ್ವಿ, ಹಳಸಿನ ತೊಗೊಂಡು ಹೊರಟಿದ್ದೀವಿ. ಸೊ ಇದೇ ಹಳಸಿನ. ಇಷ್ಟು ಚಿಕ್ಕ ಹಳಸಿನ 250 ರೂಪಾಯಿ ಅಂತೆ. ಟೂ ಕಾಸ್ಟ್ಲಿ. ಓಕೆ ಗೈಸ್, ನಾವು ಆಲ್ಮೋಸ್ಟ್ ಈಗ ಘಾಟಿಯಿಂದ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಘಾಟಿ ಬಿಟ್ಟಾಗಲೇ ಕತ್ಲೆ ಆಗೋಗಿತ್ತು. ಇಟ್ಸ್ ಆಲ್ಮೋಸ್ಟ್ 5:36 ಆಗಿತ್ತು ಅನಿಸುತ್ತೆ. ಘಾಟಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದಿದ್ದು ಇವಾಗ ಆಲ್ಮೋಸ್ಟ್ 9:30 ಆಗಿದೆ. ಆ್ಯಂಡ್ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.
ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.